ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋದಲ್ಲಿ ಧನು ಮತ್ತು ನಮ್ಮ ಸ್ಪಂದನ ಹಾಗೂ ಸೂರಜ್ ಅವರು ದಂಡಯಾತ್ರೆ ಮಾಡ್ತಾ ಇದ್ದಾರೆ ಜಗಳದಲ್ಲಿ. ಅದು ಧ್ರುವಂತ್ ಮೇಲೆ. ಧ್ರುವಂತ್ ಅವ್ರು ಮಾತಾಡಿದ್ದಾರೆ ಏನಂತ, ಇವರು ಯಾವ ವಿಷಯ ಜಗಳ ಆಡ್ತಾರೆ, ಅಲ್ಲಿ ಮಧ್ಯದಲ್ಲಿ ಧನು ಅವ್ರು ಯಾವ ಕಾರಣಕ್ಕೆ ಹೋಗಿದ್ರು, ಸೂರಜ್ ಅವ್ರು ಯಾವ ಕಾರಣಕ್ಕೆ ಜಗಳ ಆಡ್ತಾ ಇದಾರೆ, ಸ್ಪಂದನ ಏನ್ ಕೆಲಸ ಇತ್ತು, ಇವೆಲ್ಲ ಡೌಟ್ಗಳು ಬರ್ತಾ ಇದೆ. ಖಂಡಿತವಾಗ್ಲೂ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮುಖ್ಯವಾಗಿ ಈ ವಿಡಿಯೋದಲ್ಲಿ ಫಸ್ಟ್ ಅಲ್ಲಿ ಸೂರಜ್ ಮತ್ತೆ ಧ್ರುವಂತ್ ಅವರು ಒಂದು ಕಾನ್ವರ್ಸೇಷನ್ ಆಗುತ್ತೆ. ಅವರಿಬ್ರು ಮಾತಾಡ್ತಾ ಇರ್ತಾರೆ. ಯಾಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಹೈಲೈಟ್ ಆಗಿದ್ದೇನೆ ಅಂದ್ರೆ, ಮೈಯೆಲ್ಲ ಹಿಂಗ್ ಟಚ್ ಮಾಡಿ ಹಿಂಗ್ ಕಂಟ್ರೋಲ್ ಆಗಿರೋಂತೆಲ್ಲ ಸೂರಜ್ ಅವ್ರು ಪುಷ್ ಮಾಡ್ತಾರೆ ಯಾರು ಧ್ರುವಂತ್ ಅವ್ರಿಗೆ. ಇದೆಲ್ಲ ಸ್ವಲ್ಪ ಹೆವಿ ಆಯ್ತು ಅಂತ ಅನ್ಸುತ್ತೆ. ಕಾರಣ ಏನಂದ್ರೆ, ಬಿಗ್ ಬಾಸ್ ಮೇಲೆ ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಹೇಗ್ ಬೇಕಾದ್ರೂ ಮಾತಾಡ್ಬೋದು, ಅದು ನಿಮ್ಮ ಇಷ್ಟ ಆಗಿರುತ್ತೆ. ಬಟ್ ಟಚ್ ಮಾಡಿ ತಳ್ಳೋದು ಇದೆಯಲ್ಲ, ತುಂಬಾ ಸ್ವಲ್ಪ ಅದು ಹೆವಿ ಆಗುತ್ತೆ ಅಂತಾನೆ ಹೇಳ್ಬೋದು. ಆ ಟೈಮಲ್ಲಿ ಏನಂದ್ರೆ, ನಮ್ಮ ಸೂರಜ್ ಅವ್ರು ಹೇಳ್ತಾರೆ ಅಂದ್ರೆ, ವರ್ಡ್ ಮೇಲೆ ನೀವು ಮಾತಾಡೋ ಭಾಷೆ ಮೇಲೆ ಕಂಟ್ರೋಲ್ ಇರಲಿ, ಏನಂದ್ರೆ ಅದು ಮಾತಾಡಬೇಡಿ ಅಂತ. ಟೇಕಬೋ ಅಂದ್ರೆ ಏನಂದ್ರೆ, ಅಂತೆ ಯಾರಿಗೆ ಬೇಕಾದ್ರೂ ಹೇಳ್ಕೊಳ್ಳಿ, ಯಾರಿಗೆ ಬೇಕಾದ್ರೂ ನೀವು ಕಂಪ್ಲೇಂಟ್ ಮಾಡ್ಕೊಳ್ಳಿ, ನಾನು ಹಾಗೆ ಮಾತಾಡ್ತೀನಿ ಅಂತ ಅಲ್ಲಿ ಧ್ರುವಂತ್ ಅವ್ರು ಏನೋ ಹೇಳಿದ್ದಾರೆ. ಒಂದು ಸ್ಟೇಟ್ಮೆಂಟ್ ಏನೋ ಪಾಸ್ ಮಾಡ್ತಾರೆ. ಆ ಸ್ಟೇಟ್ಮೆಂಟ್ಗೆ ಸೂರಜ್ ಅವರು ಧ್ರುವಂತ್ ಅವ್ರ ಹತ್ರ ಒಂದು ಕ್ಲಾರಿಟಿ ಕೊಡ್ತಾರೆ. ಇದೆಲ್ಲ ಮಾತಾಡಕ್ ಹೋಗ್ಬೇಡ, ಇದೆಲ್ಲ ಸರಿ ಇರಲ್ಲ, ಇದೆಲ್ಲ ನಿಮ್ ಸ್ವಂತ ಮನೆ ಅಲ್ಲ ಅಂತೇಳಿ ವಾರ್ನ್ ಮಾಡ್ತಾರೆ. ನಾನು ಹಿಂಗೆ ಮಾತಾಡೋದು, ನಾನು ಹೀಗೆ ಇರೋದು, ನೀನು ಯಾರಿಗೆ ಹೇಳ್ಕೊ ಅಂತೇಳಿ ಧ್ರುವಂತ್ ಅಂತಾರೆ. ಆ ಟೈಮಲ್ಲಿ ಧನುಷ್ ಅವ್ರ ಎಂಟ್ರಿ ಬೇಕಾಗಿತ್ತ ಅಂದ್ರೆ, ಕಂಪ್ಲೀಟ್ ಆಗಿ ನೀವು ಕೇಳೋದಾದ್ರೆ ಹೌದು ಬೇಕಾಗಿರುತ್ತೆ. ಯಾಕೆ ಹೇಳಿ, ಕ್ಯಾಪ್ಟನ್ ಆಗಿರ್ತಾರೆ ಬಿಗ್ ಬಾಸ್ ಮನೆಗೆ. ಆ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿರೋ ಕಾರಣ ಯಾರಾದ್ರೂ ಏನಾದ್ರೂ ಜಗಳ ಆಡಿದ್ರೆ, ಏನಾದ್ರೂ ಸಮಸ್ಯೆ ಬಂದ್ರೆ ಅಲ್ಲಿ ಕ್ಯಾಪ್ಟನ್ ಎಂಟ್ರಿ ಆಗ್ಲೇಬೇಕಾಗುತ್ತೆ. ಕ್ಯಾಪ್ಟನ್ ಆಗಿ ಅವ್ರ ಹತ್ರ ಮಾತಾಡ್ತಾರೆ. ನಿಂದೆಲ್ಲ ಗೊತ್ತಾಗಿದೆ, ನೀನೇನ್ ದಬಾಕಿದ್ಯಾ ಅಂತೆಲ್ಲ ಧನು ಅವರೇ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್. ಅಲ್ಲಿ ಧ್ರುವಂತ್ ಅವ್ರು ಸುಮ್ಮನೆ ಇರ್ತಾರೆ. ಆ ದಬಾಕಿದ್ಯಾ ಅಂತ ಪದಕ್ಕೆ ಧ್ರುವಂತ್ ಅವ್ರು ಯೂಸ್ ಮಾಡ್ತಾರೆ. ಏನಂತಂದ್ರೆ, ಫಸ್ಟ್ ಸರಿಯಾಗಿ ಮಾತಾಡೋದ್ ಕಲಿ ನೀನು ಅಂತೆಲ್ಲ ಹೇಳಿದಾಗ, ಹೋಗಲೇ ನೋಡಿದ್ರೆ ನಿನ್ನೇನಂತ ನಮ್ಮ ಧನು ಅವರು ಸ್ವಲ್ಪ ಮಾಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಪ್ರೋಮೋದಲ್ಲಿ. ಸುಮಾರು ದಿನಗಳಾಯ್ತು ಯಾರ್ದು, ಸ್ಪಂದನ ಅವ್ರದ್ದು ಧನು ಅವರ ಪ್ರೋಮೋ ಬಂದು. ಫಸ್ಟ್ ಆಫ್ ಆಲ್ ಆಲ್ಮೋಸ್ಟ್ ಒಂದು ತಿಂಗಳು ಅನ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಧನುವರ ಪ್ರೋಮೋ ಬಂದಿದೆ. ಈ ಪ್ರೋಮೋ ತುಂಬಾ ಮಾಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಮಾಸ್ ಮಹಾರಾಜ ತರ ಇದ್ದಾರೆ, ನೋಡ್ಬೇಕು. ಇಲ್ಲಿ ಮೇನ್ ಆಗಿ ಬಿಗ್ ಬಾಸ್ ಆಗ್ಲಿ ಅಲ್ಲೇ ಆಗ್ಲಿ ಯಾವುದೇ ಒಂದು ಕಂಟೆಂಟ್ ಬಿಟ್ಕೊಟ್ಟಿಲ್ಲ, ಯಾವ ಕಾರಣಕ್ಕೆ ಜಗಳ ಆಡಿದೆ ಅಂತ ಹೇಳಿ. ಬಟ್ ಏನೋ ಒಂದು ಪದ ಯೂಸ್ ಮಾಡಿದ್ರೆ, ಆ ಪದಕ್ಕೆ ಸೂರಜ್ ಅವರು ಇಗ್ನೋರ್ ಮಾಡ್ತಾರೆ. ಹಂಗೆಲ್ಲ ಮಾತಾಡ್ಬಾರ್ದು, ನಿಮ್ಮನೆ ಅಲ್ಲ ಅಂತ. ಆ ಪದಕ್ಕೆ ಇವ್ರಿಬ್ರು ಜಗಳ ಆಡ್ಬೇಕಾದ್ರೆ ಕ್ಯಾಪ್ಟನ್ ಎಂಟ್ರಿ ಆಗ್ತಾರೆ. ಹಿಂಗೆಲ್ಲ ಮಾತಾಡಬೇಡ, ನೀನ್ ದಬಾಕಿರೋ ನಾನು ನೋಡಿದೀನಿ, ಏನ್ ದಬಾಕಿದ್ಯಾ ನೀನು, ಹೋಗಲೇ ಬಾರಲ್ಲ ಅಂತೆಲ್ಲ ಪದಗಳು ಫಸ್ಟ್ ಆಫ್ ಆಲ್ ಧನುವರ್ ಬಾಯಲ್ಲಿ ಬರುತ್ತಾ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಕೊನೆಗೂ ಬಂತು. ಬಿಗ್ ಬಾಸ್ ಮನೆ ಎಲ್ಲ ಕಳಿಸ್ತಾ ಅಂತ ಅನಿಸ್ತಾ ಇದೆ. ನೋಡೋಣ, ಎಪಿಸೋಡ್ ನೋಡಿ ಮಾತಾಡೋಣ. ಇದ್ರಲ್ಲಿ ಮಧ್ಯದಲ್ಲಿ ನಾನೆಲ್ಲಿ ಬರಲಿ ನಾನೆಲ್ಲಿರ್ಲಿ ಅಂತ ಸ್ಪಂದನ ಅವ್ರು ಬೇರೆ ಬಂದರೆ, ಧ್ರುವ ನೀವು ತಗೋಬೇಕು, ಹಂಗೆ ಮಾಡಬಾರ್ದು, ನೀವು ಹಿಂಗೆ ಹಂಗೆ ಅಂತ ಯಾವಾಗದೋ ಒಂದ್ಸಲ ಕೇಳಿದ್ವಿ ಸ್ಪಂದನ ವಾಯ್ಸು. ಇವತ್ತು ಕೇಳ್ತಾ ಇದ್ದೆ ಸ್ಪಂದನ ವಾಯ್ಸು. ತುಂಬಾ ಹಾಟೋ ಕ್ಯೂಟೋ ಏನೋ ಒಂಥರ ಇದೆ. ನೋಡೋಣ, ಎಪಿಸೋಡ್ ನೋಡಿ ಮಾತಾಡೋಣ. ಇಲ್ಲಿ ಪ್ರೋಮೋ ಪ್ರಕಾರ ಹೇಳಿದಾದ್ರೆ ಖಂಡಿತವಾಗ್ಲು ಇವ್ರದ ಸ್ವಲ್ಪ ಹೆವಿ ಆಗ್ತಾ ಇದೆ, ಮ್ಯಾನ್ ಲೈಡಿಂಗ್ ತರ ಕಾಣ್ತಾ ಇದೆ. ಯಾರು ಸೂರಜ್, ಧನು, ಸ್ಪಂದನ. ಅಲ್ಲಿ 3 ಜನ ಅವ್ರ ಮೇಲೆ ಹೋಗ್ತಾ ಇದ್ರು, ಧ್ರುವಂತ್ ಮೇಲೆ. ಯಾಕಂದ್ರೆ ಸಿಂಪಲ್ ಒಂದೇಳ, ಯಾವತ್ತೇ ಆಗ್ಲಿ ಒಬ್ರಲ್ಲಿ ಇದ್ದಾರೆ 3-4 ಜನ 5 ಜನ ಹೋಗ್ಯಾರ ಅಂದ್ರೆ ತಪ್ಪು ಅವ್ರದೇ ಇರ್ಲಿ ಸರಿ ಇರ್ಲಿ, ಅಷ್ಟು ಜನ ಒಳ್ಳೆ ಹೋಗ್ಬೇಕಾ, ಅವ್ರೆಲ್ಲ ಕೇಳ್ಬೇಕಾ ಅನ್ನೋ ಪದ ಬಂದೇ ಬರುತ್ತೆ. ಬಟ್ ಎಪಿಸೋಡ್ ನೋಡಿ ಮಾತಾಡೋಣ ಯಾವ ಪದಕ್ಕೆ ಇವರೆಲ್ಲ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿ ಧನು ಅವರ ಅವಶ್ಯಕತೆ ಇತ್ತ, ಸ್ಪಂದನ ಅವಶ್ಯಕತೆ ಇತ್ತ, ಯಾಕೆ ಏನಾಯ್ತು ಅಂತೆಲ್ಲ ಮಾತಾಡೋಣ. ಬಟ್ ಇದ್ರಲ್ಲಿ ಮಾತ್ರ ಒಂದಂತ ಹೇಳಿದ ಸತ್ಯ, ಧ್ರುವಂತ್ ಅವ್ರು ನಾಮಿನೇಟ್ ಆಗಿದ್ದಾರೆ. ಬಟ್ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅವ್ರು ತಪ್ಪೇ ಮಾಡಿರ್ಲಿ, ನೆಗೆಟಿವೇ ಮಾಡಿರ್ಲಿ, ಏನೇ ಮಾತಾಡಿರ್ಲಿ, ಬಟ್ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ. ಧ್ರುವಂತ್ ಅವ್ರಿಗೆ ಸ್ವಲ್ಪ ಸ್ಪ್ಯಾನ್ಸ್ ಅಂತೂ ಬೇಸ್ ಆಗುತ್ತೆ. ಕಲರ್ಸ್ ಕನ್ನಡಗೂ ಇದೇ ಬೇಕಾಗುತ್ತೆ, ಬಿಗ್ ಬಾಸ್ ಕೂಡ ಇದೇ ಬೇಕು. ಆದ ಕಾರಣ ಏನಾಗುತ್ತೆ ಅಂದ್ರೆ, ಧ್ರುವಂತ್ ಅವರ ಆಟ ಇನ್ನೂ ಮುಗುದಿಲ್ಲ. ಈ ವಾರ ಜಾನ್ವಿನೋ ಮಾಳುನೋ ಬಾಹಾಯ್ ಗೋವಿಂದಾಯ ನಮಃ ಅನ್ನೋ ರೀತಿ ಬಂದದಂತ ನನ್ಗನ್ಸುತ್ತೆ. ಇನ್ನು ತುಂಬಾ ಜನ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಅವ್ರು ಇರ್ತಾರೆ, ಚೈತ್ರ ಅವ್ರು ಇರ್ತಾರೆ ಅಂತ ಹೇಳ್ತಾರೆ. ರಜತ್ ಅವ್ರು ಡೌಟ್ ಗುರು, ಯಾಕಂದ್ರೆ ಟಾಪ್ 5 ಹೋಗಿದ್ರು, ಫಿನಾಲೆಗೆ ಹೋಗಿದ್ರು, ಟಾಪ್ 3 ಆಗಿದ್ರು, ಮತ್ತೆ ಅವ್ರು ತಗೊಂಡೋಗಿ ಕುಂದ್ರಸಲ್ಲ ಅಂತ ನನ್ನ ಅನ್ಸಿಕೆ. ಒಂದ್ ವೇಳೆ ಇದ್ರು ಚೈತ್ರ ಕುಂದಾಪುರ ಅವ್ರು ಏನಾದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಇರ್ಬೋದು, ಇಲ್ಲ ಇಲ್ಲದೆ ಇರ್ಬೋದು ಅನ್ಸುತ್ತೆ. ಒಂದಂತೂ ಸತ್ಯ, ಸಂಡೇ ಎಪಿಸೋಡ್ ಆಗದಾಗ ಏನು ಗೊತ್ತಾಗಲ್ಲ, ಅವ್ರು ಏನು ನಮ್ಗೆ ಬಿಟ್ಕೊಡಲ್ಲ, ಇದಂತೂ ಸತ್ಯ. ಮತ್ತೆ ಪ್ರೋಮೋ ನೋಡ್ಮೇಲೆ ನಿಮ್ಗೆ ಧ್ರುವಂತ್ ಮೇಲೆ ಕನ್ಸರ್ನ್ ಬಂತ, ಇಲ್ಲ ಇವ್ರ ಮೇಲೆ ಇದು ಬಂತ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ